ನಮಸ್ತೆ. ಎಲ್ರಿಗೂ ಶೃಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡಿದ್ರಿ? ನಾನು ಹಬ್ಬ ಹೇಗೆ ಆಚರಿಸಿದೆ ಅಂತ ತಿಳ್ಕೊಬೇಕಾ? ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ನಾನು ಬಾಣಂತನಕ್ಕೆ ಅಂತ ಇನ್ನೂ ಅಮ್ಮನ ಮನೆಯಲ್ಲೇ ಇದ್ದೆ. ಅಮ್ಮನ ಮನೇಲಿ ಎಲ್ಲ ಹಬ್ಬನೂ ಸಿಂಪಲ್ಲಾಗೇ ಮಾಡೋದು. ಹಾಗಾಗಿ ನಾನು ಅಮ್ಮ ಪಾಪು 3 ಜನ ಬೆಳಗ್ಗೆ ಬೇಗ ಎದ್ದು ಸಿಂಪಲ್ಲಾಗಿ ಪೂಜೆ ಮುಗಿಸಿ ನಮ್ಮ ಮನೆಗೆ ಒಂದು 6:30 ಅಷ್ಟರಲ್ಲಿ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನರು ಹಬ್ಬಕ್ಕೆ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಪುರೋಹಿತರಿಗೆ ಅಂತ ಕಾಯ್ತಾ ಇದ್ರು. ಪ್ರತಿ ವರ್ಷ ದೇವಿ ಅಲಂಕಾರನ ನಮ್ಮ ಯಜಮಾನರೇ ಮಾಡೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಇನ್ನು ಬ್ಯಾಕ್ ಡ್ರಾಪಲ್ಲಿ ಡೆಕೋರೇಷನ್ಗೆ ಅಂತ ಯೂಸ್ ಮಾಡಿರೋ ಹೂನೆಲ್ಲ ನಮ್ಮ ಅಮ್ಮನೇ ಮಾಡಿರೋದು. ಇನ್ನು ಬೇರೆ ಬೇರೆ ಥರ ಡಿಸೈನ್ಸ್ದು ಕೂಡ ಅವ್ರು ಮಾಡ್ತಾರೆ. ಹಬ್ಬ ಅಂದಮೇಲೆ ಎಷ್ಟೇ ಕೆಲಸ ಮಾಡಿದರೂ ಇನ್ನೂ ಏನಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಪುರೋಹಿತರು ಬರೋಷ್ಟರಲ್ಲಿ ನಾವಿನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಿದ್ವಿ. ಪಾಪು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ನಲ್ಲ, ಆಟಾಡ್ತಾ ಮಲ್ಕೊಂಡ್ಬಿಟ್ಟ. ನಮ್ಮ ಅತ್ತೆ ಚಿಕ್ಕತ್ತೆ ನಾದಿನಿ ಎಲ್ಲರೂ ತಾಂಬೂಲದ ಬ್ಯಾಗ್ಗಳನ್ನ ರೆಡಿ ಮಾಡಿಡ್ತಿದ್ರು. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ವೈಷ್ಣವಿ ಅನ್ನೋರು ಪೂಜೆಗೆ ಅಂತ ಬಂದರು. ಅವ್ರು ಬಂದಾಗ ಇನ್ನೂ ಪೂಜೆ ಶುರು ಆಗಿರಲಿಲ್ಲ. ಅವ್ರಿಗೂ ಹೊರಗಡೆ ಎಲ್ಲೋ ಬೇರೆ ಕೆಲಸ ಇತ್ತು, ಹೊರಡೋಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಹಾಡು ಹಾಡಿಬಿಟ್ಟು ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಅವ್ರು ಎಷ್ಟು ಚೆನ್ನಾಗಿ ಹಾಡಾಡಿದ್ದಾರೆ ಒಂದ್ಸಲ ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗಿ ಆಡಿದ್ರಲ್ವಾ? ಇನ್ನು 8:30 ಅಷ್ಟೊತ್ತಿಗೆ ಪುರೋಹಿತರು ಬಂದರು. ನಾನು ನಮ್ಮ ಯಜಮಾನರು ಅತ್ತೆ ಮಾವನ ಆಶೀರ್ವಾದ ತಗೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆಗೆ ಕೂತ್ವಿ. ದೇವ್ರ ಅಭಿಷೇಕ, ನೈವೇದ್ಯ, ಅರ್ಚನೆ, ಪೂಜೆ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಯೋತ್ತಿಗೆ 10:45 ಅಷ್ಟರಲ್ಲಿ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲರೂ ಸೇರಿ ಎಲ್ರಿಗೂ ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡಿದರು. ಎಲ್ಲರೂ ತಿಂಡಿ ಮುಗಿಸಿ ಅಲ್ಲೇ ನಮ್ಮ ಇನ್ನೊಬ್ಬರು ಅತ್ತೆ ಮನೆಗೆ ಕುಂಕುಮಕ್ಕೆ ಕರೆದಿದ್ರು. ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಬಂದು ನಾನು ಪಾಪು ಜೊತೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ನಮ್ಮಮ್ಮ ನಮ್ಮ ಅತ್ತೆ ಎಲ್ಲರೂ ದಿವಸ ಶ್ರಾವಣಕ್ಕೆ ಅಂತ ಕೆಲವೊಂದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಮಧ್ಯಾಹ್ನ ನಾವು ನನ್ನ ನಾದಿನಿ ಮನೆಗೆ ಹಬ್ಬಕ್ಕೆ ಅಂತ ಹೋದ್ವಿ. ಹೋಗಿ ಹಾಗೆ ಶ್ರಾವಣ ಶನಿವಾರಕ್ಕೆ ಪೂಜೆಗೂ ಕರೆದ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಅಲ್ಲೇ ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 4:15 ಆಗಿತ್ತು. ಇನ್ನು ಸಂಜೆ ನಾನು ನನ್ನ ಮಗುಗೆ ಮನೆಗೆ ಟ್ಯೂಷನ್ ಮಾಡೋಕ್ಕೆ ಅಂತ ಹೋಗ್ತೀನಿ. ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಮೊದಲೇ ರೆಡಿ ಆಗಿಬಿಟ್ಟೆ ಹೋದೆ. ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟರಲ್ಲಿ 7 ಗಂಟೆ ಆಗೋಯ್ತು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ಸಂಜೆ ಆಯಿತು ಅಂದರೆ ಎಲ್ಲರೂ ಕುಂಕುಮಕ್ಕೆ ಕರೆಯೋದು, ನಾವೆಲ್ಲರೂ ಮನೆಗೆ ಕುಂಕುಮಕ್ಕೆ ಹೋಗೋದು, ಇದೇ ಒಂದು ಸಂಭ್ರಮ ಆಗಿರುತ್ತೆ. ಹಾಗೆ ನಾನು ಬಂದ ತಕ್ಷಣ ದೇವ್ರ ಪೂಜೆ ಮಾಡಿ ಎಲ್ಲರೂ ಕುಂಕುಮಕ್ಕೆ ಕರೆದು ಬರೋಣ, ಹಾಗೆ ನಾನು ಕುಂಕುಮಕ್ಕೆ ಹೋಗಿ ಬರೋಣ ಅಂತೇಳಿ ಹೊರಟೆ. ಈ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯ್ತು. ಹಾಗೆ ಮಳೆ ಬೇರೆ ಬಂದ್ಬಿಡ್ತು. ಹಾಗಾಗಿ ಇನ್ನೂ ಕೆಲವ್ರ ಮನೆಗೆ ಕುಂಕುಮಕ್ಕೆ ಹೋಗೋಕ್ಕೆ ಆಗಿಲ್ಲ. ಬಂದಮೇಲೆ ನಮ್ಮ ಅತ್ತೆ ದೇವರಿಗೆ ದೃಷ್ಟಿ ಆರತಿ ಮಾಡು ಅಂದರು. ಸರಿ ಅಂತ ನಾನು ದೇವರಿಗೆ ಆರತಿ ಮಾಡಿ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದೆ. ಇದ್ರ ಜೊತೆಗೆ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಆಗಿದ್ದ ಮಾರನೇ ದಿವಸ ಶನಿವಾರನೇ ಶ್ರಾವಣ ಶನಿವಾರದ ಪೂಜೆ ಕೂಡ ಮಾಡ್ತೀವಿ. ಹಾಗಾಗಿ ಬೆಳಗ್ಗೆ ಮತ್ತೆ ಎಲ್ಲನೂ ರೆಡಿ ಮಾಡ್ಕೋಬೇಕಲ್ಲ ಅಂತ ನಮ್ಮತ್ತೆ ಸ್ವಲ್ಪ ಬೇಗ ಮಲ್ಕೊಂಡ್ರು. ನಾನು ಪಾಪು ಜೊತೆ ಮಲ್ಕೋದು ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ನಾನು ಪಾಪು ಜೊತೆಗೆ ಎದ್ದು ಪಾಪುನ ರೆಡಿ ಮಾಡಿಕೊಂಡು ಕೆಳಗೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ಆದರೆ ನಮ್ಮಮ್ಮ ಬೆಳಗ್ಗೆನೇ ಬೇಗ ಬಂದು ನಮ್ಮ ಅತ್ತೆ ಜೊತೆ ಎಲ್ಲ ಸೇರಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಇವತ್ತಿನ ದಿವಸನೇ ಕರೆದಿರೋದ್ರಿಂದ ನಾವು ದೇವರ ಅಲಂಕಾರ ಕೂಡ ತೆಗಿಯೋದಿಲ್ಲ. ಇವತ್ತಿನ ಪೂಜೆಗೆ ನನ್ನ ತಂಗಿ, ನನ್ನ ನಾದಿನಿ, ನಮ್ಮ ಯಜಮಾನ್ರು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್, ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲರೂ ಕರೆದಿದ್ವಿ. ಪೂಜೆ ಕರೆದಿರೋದ್ರಲ್ಲಿ ಎಲ್ಲರೂ ಕೂಡ ಬಂದಿದ್ದರು. ಯಾರೋ ಒಬ್ಬರು ಮಿಸ್ ಅಂದರೆ ಅದು ಸ್ಫೂರ್ತಿ, ನಮ್ಮ ಯಜಮಾನ್ರು ಇನ್ನೊಬ್ಬರು ತಂಗಿ. ಅವಳು ಈ ಸಲ ಅವ್ರ ಅಮ್ಮನ ಮನೇಲಿ ಹಬ್ಬ ಮಾಡೋಕ್ಕೆ ಅಂತ ಮೈಸೂರಿಗೆ ಹೋಗಿದ್ದು, ಹಾಗಾಗಿ ಬರೋಕ್ಕಾಗಿಲ್ಲ. ಜೊತೆಗೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ದೀಕ್ಷಿತ್ ಅನ್ನೋರೊಬ್ರದ್ದು ಬರ್ತ್ಡೇ ಕೂಡ ಇತ್ತು. ಅವ್ರ ಬರ್ತ್ಡೇ ಕೂಡ ಸಿಂಪಲ್ಲಾಗಿ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ. ಹೀಗೆ ನಮ್ಮ ಮನೇಲಿ ಶ್ರಾವಣದ ಪೂಜೆ ಮುಗಿಸಿ ಎಲ್ರದ್ದು ಊಟ ಮುಗಿಸಿ ಎಲ್ಲ ಆದಮೇಲೆ ಅಲ್ಲಿಗೂ ನಮ್ಮ ಯಜಮಾನ್ರೆ ಬಂದು ಪೂಜೆ ಮಾಡಿಕೊಡ್ಬೇಕಿತ್ತು.
ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ನಾನು ನನ್ನ ಫ್ರೆಂಡ್ ಸ್ವಾತಿ ನಮ್ಮಮ್ಮ ಎಷ್ಟಾಗುತ್ತೋ ಅಷ್ಟು ನಮ್ಮ ಅತ್ತೆಗೆ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೆಲ್ಪ್ ಮಾಡಿಬಿಟ್ಟು ನಮ್ಮಮ್ಮ ಮನೆಗೆ ಅಂತ ಹೊರಟ್ವಿ. ಯಾಕೆ ಅಂದರೆ ನಮ್ಮಮ್ಮನ ಮನೆಯಲ್ಲೂ ಅವತ್ತಿನ ದಿವಸನೇ ಶ್ರಾವಣ ಶನಿವಾರದ ಪೂಜೆ ಇಟ್ಕೊಂಡಿದ್ರು. ಒಂದು 6 ಗಂಟೆ ಅಷ್ಟರಲ್ಲಿ ನಮ್ಮಮ್ಮ ಮನೆಗೆ ಹೋದ್ವಿ. ಹೋಗಿದ ತಕ್ಷಣ ನಮ್ಮಮ್ಮ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡ್ರು. ಅಷ್ಟರಲ್ಲಿ ನಮ್ಮ ಯಜಮಾನರು ಕೂಡ ಬಂದರು. ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಶ್ರಾವಣ ಶನಿವಾರದ ಪೂಜೆ ತುಂಬ ಚೆನ್ನಾಗಾಯಿತು. ನನ್ನ ಫ್ರೆಂಡ್ ಸ್ವಾತಿ ನಮ್ಮನೇಲೇ ಉಳ್ಕೊಂಡಿದ್ಲು. ನನ್ನ ಇನ್ನೊಬ್ಳು ಫ್ರೆಂಡ್ ಕರಿಷ್ಮಾ ಹೇಗಿದ್ರು ನೀನು ಇದೆಯಲ್ಲ ಪಾಪುನ ಕರ್ಕೊಂಡು ಬಾ ಅಂತ ಅವ್ರ ಮನೆಗೆ ಕರೆದಿದ್ಲು. ಅದಕ್ಕೆ ಭಾನುವಾರ ಬೆಳಗ್ಗೆ ನಾನು ಸ್ವಾತಿ ಪಾಪುನ ಕರ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ. ಇನ್ನು ಸೋಮವಾರ ಬೆಳಗ್ಗೆ ಸ್ವಾತಿ ಅವ್ರ ಊರಿಗೆ ಹೋದ್ಲು. ಇನ್ನು ಆ ಸೋಮವಾರ ರಾಖಿ ಹಬ್ಬ ಬೇರೆ ಇತ್ತು. ನಾನು ಅಣ್ಣನಿಗೆ ರಾಖಿ ಬೇರೆ ಕಟ್ಟಬೇಕಿತ್ತು. ಸರಿ ಅಂತ ಸಂಜೆ ರಾಖಿ ತಗೊಂಡು ಅಣ್ಣನ ಮನೆಗೆ ಹೋಗಿ ಅಣ್ಣನಿಗೆ ರಾಖಿ ಕಟ್ಬಿಟ್ಟು ರಾಖಿ ಹಬ್ಬ ಕೂಡ ಮಾಡಿದೆ. ಈ ರೀತಿ ವಾರದ ಕೊನೆಯಲ್ಲಿ ಖುಷಿಯಾಗಿ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣ ಶನಿವಾರದ ಪೂಜೆ ಎಲ್ಲನೂ ಮಾಡಿ ವಾರದ ಶುರುನಲ್ಲಿ ರಕ್ಷಾ ಬಂಧನ್ ಕೂಡ ಆಚರಿಸಿದೆ. ಹೇಗಿದೆ ನಾನು ಹಬ್ಬ ಆಚರಿಸಿದ ರೀತಿ? ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.